ಫ್ರೆಂಡ್ಸ್, ನಿಮ್ಮ ಹೆಲ್ತಲ್ಲಿ ಏನೇ ಸಮಸ್ಯೆ ಇರಲಿ, ಅದು ಎಂಥದೇ ಸಮಸ್ಯೆ ಇರಲಿ, ನಾನು ಹೇಳ್ತಿರೋ ರೀತಿಯಲ್ಲಿ ನೀವು ಚಿಕ್ಕ ಚಿಕ್ಕ ಬದಲಾವಣೆಯನ್ನು ಮಾಡಿಕೊಂಡ್ರೆ ನಿಮ್ಮ ಲೈಫಲ್ಲಿ ನೀವು ಹಾಸ್ಪಿಟಲ್ಗೆ ಹೋಗ್ದೇ ಮನೆಯಲ್ಲೇ ಮೆಡಿಸನ್ ತಯಾರು ಮಾಡ್ಕೋಬೋದು. ನಮ್ಮ ಕಿಚನಲ್ಲಿರೋ ಐಟಮ್ಸಿಂದನೇ ನಾವು ಮೆಡಿಸನ್ ತಯಾರು ಮಾಡ್ಕೋಬೋದು. ಅದರಿಂದ ಹೆಲ್ತ್ ಚೆನ್ನಾಗಿರುತ್ತೆ ಅಂತ ನಾನು 100% ಗ್ಯಾರಂಟಿ ನಿಮಗೆ ಕೊಡ್ತೀನಿ. ಜಸ್ಟ್ ನೀವು ಮಾಡ್ಕೋಬೇಕಷ್ಟೇ. ವಿಡಿಯೋ ನೋಡಿ, ಜಸ್ಟ್ ವಿಡಿಯೋ ನೋಡಿ ಸುಮ್ಮನೆ ಆಗೋದಲ್ಲ. ವಿಡಿಯೋ ಆದಮೇಲೆ ನೀವು ನಾನು ಹೇಳಿರೋ ಪಾಯಿಂಟ್ಸ್ನ ನೀವು ನೋಟ್ ಮಾಡ್ಕೊಂಡಾದರೂ ಪ್ಲೀಸ್ ನೀವು ಅದನ್ನು ಮಾಡಿಕೊಂಡು ನೀವು ಟ್ರೈ ಮಾಡಿ ನೋಡಿ. ನೀವೇ ಇನ್ನೊಬ್ರಿಗೆ ಹೇಳ್ತೀರಾ ಈ ಥರ ಮಾಡ್ಕೊಳ್ಳಿ ಅಂತ, ಅಷ್ಟು ಗ್ಯಾರಂಟಿ ಕೊಡ್ತೀನಿ. ಕೆಲವೊಂದು ಸಾರಿ ಮಣ್ಣಿನ ಪಾತ್ರೆನ ನೀವು ಬಳಸಿ, ತುಂಬ ಚೀಪಲ್ಲಿ ಸಿಗುತ್ತೆ, ನಮಗೆ ತುಂಬ ಕಾಸ್ಟ್ಲಿ ಏನಲ್ಲ. ಮಣ್ಣಿನ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಡಾಕ್ಟರ್ ಖಾದರ್ವಲ್ಲಿ ಸರ್ ಹೇಳಿರೋದು, ಸ್ಟೀಲ್ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ 50% ನಮಗೆ ಸಿಕ್ಕರೆ, ಮಣ್ಣಿನ ಪಾತ್ರೆಯಲ್ಲಿ 100% ನಮಗೆ ಸಿಗುತ್ತೆ. ಎಲ್ಲ ಪೋಷಕ ಮಿನರಲ್ಸ್, ವಿಟಮಿನ್ಸ್ ಎಲ್ಲನೂ ನಮಗೆ 100% ಸಿಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ದಯವಿಟ್ಟು ಮಣ್ಣಿಂದು ಆದಷ್ಟು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಹುರುಳಿಕಾಳಿನ ವಾಟ್ರು ರಾತ್ರಿ ನೆನೆ ಹಾಕಿ, ಹುರುಳಿಕಾಳನ್ನ ತೊಳೆದು ರಾತ್ರಿ ನೆನೆ ಹಾಕಿ ಅರ್ಲಿ ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ಆ ವಾಟ್ರ್ ಕುಡಿದ್ರೆ ಕಿಡ್ನಿಯಲ್ಲಿರೋ ಎಂಥ ಸ್ಟೋನ್ ಆಗಲಿ ಕರಗುತ್ತೆ ವಿತಿನ್ 1 ವಾರದಲ್ಲೇ. ಟ್ರೈ ಮಾಡಿ ನೋಡಿ. ಕುಡಿಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಆದ್ರೂ ಕೆಲವೊಂದು ಸಾರಿ ಸಮಸ್ಯೆ ಬಂದಾಗ ಅದನ್ನು ಕುಡಿಲೇಬೇಕು. ಯಾಕಂದರೆ ಆರೋಗ್ಯಕ್ಕಾಗಿ ಅದು ಜಸ್ಟ್ ಅದರಿಂದ ಹೊರಗೆ ಬರಬೇಕಂತಂದರೆ ಮಾಡಲೇಬೇಕು. ಹುರುಳಿಕಾಳು ಜೊತೆ ನಾನು ಬಾರ್ಲಿ ಕೂಡ ಹಾಕಿದ್ದೀನಿ. ಈವನ್ ನನ್ನ ಮಕ್ಕಳನ್ನೂ ಇಷ್ಟಪಟ್ಟು ಮತ್ತೆ ತಿಂತಾರೆ. ನಾವು ಜೀರೋ ಆಯಿಲ್ ನೋಡಿ, ಜಸ್ಟು ಇದು ಬೇಳೆನ ಫ್ರೈ ಮಾಡಿರೋದು ಹಾಕಿದ್ದೀನಿ, ಜಸ್ಟು ಟೇಸ್ಟ್ಗೋಸ್ಕರ. ನೀವು ಏನೇ ವೆಜಿಟೇಬಲ್ಸು, ಆನಿಯನ್ನು, ಟೊಮೊಟೊ ಎಲ್ಲನೂ, ಕುಕುಂಬರು ಎಲ್ಲನೂ ಸಲಾಡ್ ಥರ ಮಾಡ್ಕೊಂಡು ಇದರಲ್ಲಿ ಮಿಕ್ಸ್ ಮಾಡಿನೂ ತಿನ್ಬೋದು. ಬೇಜಾರಾದರೆ ಈ ಥರ ಮಧ್ಯದಲ್ಲಿ ಮೊಸರನ್ನೂ ಹಾಕ್ಕೋಬೋದು. ನನ್ನ ಮಕ್ಕಳನ್ನ ಬ್ರೇಕ್ಫಾಸ್ಟಿಗೆ ಇದೇ ತಿಂತಾಯಿದ್ದಾರೆ. ನೀವು ಟ್ರೈ ಮಾಡಿ. ಏನೇ ಡೌಟ್ ಇದ್ದರೂ, ಏನೇ ಹೆಲ್ತ್ ಸಮಸ್ಯೆ ಇದ್ದರೂ ನನಗೆ ಕಾಮೆಂಟ್ ಮಾಡಿ, ನಾನು ಸೊಲ್ಯೂಷನ್ ಹೇಳ್ತೀನಿ.